ಹೆಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾರಾವ್ ಕಿಚನ್. ನಾನಿವತ್ತು ನಿಮ್ಮ ಜೊತೆ ಮಾವಿನ ಹಣ್ಣಿನಿಂದ ಮಾಡಿದಂತಹ ಶ್ರೀಖಂಡ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಿನ್ನಲಿಕ್ಕೆ ತುಂಬ ಸೂಪರ್ ಆಗಿರುತ್ತೆ. ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದನ್ನು ಬಂಗಾಳಿಯಲ್ಲಿ ಮ್ಯಾಂಗೋ ಮಿಷ್ಟಿ ದೋಯಿ ಅಂತಲೂ ಕರೀತಾರೆ. ಇದು ಒಂದು ಬಂಗಾಳಿ ರೆಸಿಪಿನೂ ಹೌದು, ಹಾಗೆ ನಮ್ಮ ಕರ್ನಾಟಕದ ರೆಸಿಪಿನೂ ಹೌದು. ನಾವು ಕರ್ನಾಟಕದಲ್ಲಿ ಶ್ರೀಖಂಡ್ ಮಾಡ್ತೀವಲ್ವ, ಇದು ಅದೇ ರೀತಿ ಮಾವಿನ ಹಣ್ಣನ್ನು ಹಾಕಿ ಮಾಡಿದಂಥ ಶ್ರೀಖಂಡ್. ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 ಲೀಟ್ರ್ನಷ್ಟು ಹಾಲನ್ನು ರಾತ್ರಿ ಹಾಕಿ ಇಟ್ಟಿದ್ದೆ. ಇದು ಮೊಸರು ಜಾಸ್ತಿ ಹುಳಿ ಇರಬಾರ್ದು. ಈಗ ನಾನು ಒಂದು ಜಾಲರಿ ಸೌಟ್ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಈ ಮೊಸರನ್ನು ಹಾಕಿ ಇಡ್ತಾ ಇದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ಹಾಕಿಟ್ರೆ ಅದು ನೀರೆಲ್ಲ ಕೆಳಗಡೆ ಇಳಿಯುತ್ತೆ. ಈಗ ನಾನು ಒಂದು ದಪ್ಪ ತಳದ ಪಾತ್ರೆಗೆ 1 ಲೀಟ್ರ್ ಹಾಲನ್ನು ಹಾಕ್ಕೊಂಡಿದ್ದೀನಿ. ಅದರ ನಂತರ ಒಂದು ಬೌಲಿಗೆ 2 ಸ್ಪೂನ್ನಷ್ಟು ಹಾಲಿನ ಪುಡಿ ಮತ್ತು 2 ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ಅದನ್ನು ಗಂಟಿಲ್ಲದಂತೆ ಕಲಸಿ ಇಟ್ಕೊಂಡಿದ್ದೀನಿ. ಅದರ ನಂತರ ನಾನಿಲ್ಲಿ 3 ಮಾವಿನ ಹಣ್ಣನ್ನು ತಗೊಂಡು ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ. ನೀವಿಲ್ಲಿ ಯಾವುದೇ ಮಾವಿನ ಹಣ್ಣನ್ನಾದರೂ ತೊಗೋಬಹುದು, ಆದರೆ ಆದಷ್ಟು ಸಿಹಿಯಾಗಿರುವಂತಹ ಮಾವಿನ ಹಣ್ಣು ತೊಗೊಂಡ್ರೆ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ನಾನೀಗ ಮಿಕ್ಸಿಯಲ್ಲಿ ರುಬ್ಕೊಂಡಂತಹ ಮಾವಿನ ಹಣ್ಣಿನ ಪಲ್ಪನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಿ ಅಂತ ನೋಡಿಕೊಂಡು ಸಕ್ಕರೆಯನ್ನು ಸೇರಿಸಿ. ಈ ರೆಸಿಪಿಯನ್ನು ನೀವು ಕಾರ್ನ್ಫ್ಲೋರ್ ಮತ್ತು ಹಾಲಿನ ಪುಡಿಯನ್ನು ಬಳಸದೆ ಕೂಡ ಮಾಡಬಹುದು. ನಾನಿಲ್ಲಿ ಹಾಲು ಮತ್ತು ಮಾವಿನ ಹಣ್ಣಿನ ಪಲ್ಪನ್ನು ಒಲೆ ಮೇಲೆ ಇಟ್ಟು ಕೈಯಾಡಿಸ್ತಾ ಇದ್ದೀನಿ. ಇದು ಹಾಲು 15ರಿಂದ 20 ನಿಮಿಷ ಚೆನ್ನಾಗಿ ಕುದಿಬೇಕು. ಹಾಗೆ ಇದು ಮಾವಿನ ಹಣ್ಣಿನ ಪಲ್ಪನ್ನು ಕೂಡ ನಾನು ಗ್ಯಾಸ್ ಮೇಲಿಟ್ಟು ಕೈಯಾಡಿಸ್ತಾ ಇದ್ದೀನಿ. ಇದು ಎರಡರಲ್ಲಿ ನೀರಿನ ಅಂಶ ಕಡಿಮೆ ಆಗಬೇಕು. ಹಾಗೆ ಒಂದು 15ರಿಂದ 20 ನಿಮಿಷ ನಾನು ಇದನ್ನು ಹೀಗೆ ಗ್ಯಾಸ್ ಮೇಲೆ ಫುಲ್ ಫ್ಲೇಮಲ್ಲೇ ಇಟ್ಕೊಂಡು ಕೈಯಾಡಿಸಿದ್ದೀನಿ. ಈ ಮಾವಿನ ಹಣ್ಣಿನ ಪಲ್ಪನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಕೈಯಾಡಿಸಿದ್ದೀನಿ. ನೀವು ಇದಕ್ಕೆ ಬೇಕಿದ್ದರೆ ಫ್ಲೇವರ್ಗೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೋಬಹುದು. ನಾನು ಮಾವಿನ ಹಣ್ಣಿನ ಫ್ಲೇವರೇ ಚೆನ್ನಾಗಿರುತ್ತೆ ಅಂತ ಹೇಳಿ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇಲ್ಲ. ಈ ರೆಸಿಪಿಯನ್ನು ಮಾಡಲಿಕ್ಕೆ ನಿಮಗೆ ತುಂಬ ಹೆಚ್ಚಿನ ಸಾಮಗ್ರಿಗಳೇನೂ ಬೇಕಾಗೋದಿಲ್ಲ. ನಾನೀಗ ಈ ಕುದಿತಾ ಇರೋ ಹಾಲಿಗೆ ಈ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಹಾಲಿನ ಪುಡಿ ಮತ್ತು ಕಾರ್ನ್ಫ್ಲೋರಿನ ಮಿಕ್ಸ್ಚರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸೋದ್ರಿಂದ ಹಾಲು ಬೇಗನೆ ದಪ್ಪ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕಾರ್ನ್ಫ್ಲೋರ್ ಮತ್ತು ಹಾಲಿನ ಪುಡಿಯನ್ನು ಸೇರಿಸದೇ ಇದ್ದಲ್ಲಿ ಹಾಲನ್ನು ದಪ್ಪ ಆಗೋವರೆಗೂ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೋಬೇಕಾಗುತ್ತೆ. ಈಗ ನೋಡಿ, ನಾನು ಈ ಹಾಲನ್ನು ಒಂದು 20 ನಿಮಿಷ ಕುದಿಸಿದ್ದೀನಿ. ಅದರ ನಂತರ ಗ್ಯಾಸ್ ಆಫ್ ಮಾಡಿ ಎರಡನ್ನು ನಾನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಈ ಹಾಲು ಈಗ ಇಷ್ಟು ದಪ್ಪ ಆಗಿದೆ. ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗಲೇ ನಾವಿದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈಗ ನಾನು ಈ ಹಾಲು ಮತ್ತು ಈ ಮಾವಿನ ಹಣ್ಣಿನ ಪಲ್ಪನ್ನು ಎರಡನ್ನೂ ಒಂದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಹಾಲು ಮತ್ತು ಈ ಮಾವಿನ ಹಣ್ಣಿನ ಪಲ್ಪನ್ನು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಅದರ ನಂತರ ಇದು ನೋಡಿ, ಮೊಸರಿನಿಂದ ಇಷ್ಟು ನೀರು ಇಳಿದು ಹೋಗಿದೆ. ಅದರ ನಂತರ ಈ ಗಟ್ಟಿ ಮೊಸರನ್ನು ನಾನು ಈ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ನಾವು ಈ ರೆಸಿಪಿಯನ್ನು ಮಾಡುವಾಗ ಆದಷ್ಟು ಈ ಹಾಲು, ಮೊಸರು ಮತ್ತು ಈ ಮಾವಿನ ಹಣ್ಣಿನ ಪಲ್ಪ್ನಿಂದ ನೀರಿನ ಅಂಶವನ್ನು ಕಡಿಮೆ ಮಾಡ್ಕೋಬೇಕು. ಆಗ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನೀಗ ಮೊಸರನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಅದರ ನಂತರ ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ ನಾನು ಈ ಮಿಶ್ರಣವನ್ನು ಮತ್ತೊಂದು ಸರಿ ಮಿಕ್ಸಿಗೆ ಹಾಕ್ಕೊಂಡು ಒಂದೇ 1 ನಿಮಿಷ
ಪಲ್ಸ್ ಮೋಡಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡೋದ್ರಿಂದ ಇದು ಚೆನ್ನಾಗಿ ಮಿಕ್ಸು ಆಗುತ್ತೆ, ಹಾಗೆ ತುಂಬ ನೈಸಾಗಿ ಬರುತ್ತೆ. ಈಗ ಈ ಮಿಶ್ರಣವನ್ನು ನಾನು ಒಂದು ಸ್ಟೀಲ್ ಪಾತ್ರೆಗೆ ಸೆಟ್ ಆಗಲಿಕ್ಕೆ ಹಾಕಿಡ್ತಾ ಇದ್ದೀನಿ. ಇದು ನೋಡಿ, ನಾನು 2 ಸ್ಟೀಲ್ ಪಾತ್ರೆಗಳಿಗೆ ಈ ಶ್ರೀಖಂಡದ ಮಿಶ್ರಣವನ್ನು ಹಾಕಿ ಸೆಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಇದನ್ನು ಆದಷ್ಟು ಒಂದು ಬೆಚ್ಚಗಿನ ಜಾಗದಲ್ಲಿ ಒಂದು 6ರಿಂದ 7 ತಾಸು ಮುಚ್ಚಿಡಬೇಕಾಗುತ್ತೆ. ತುಂಬ ಚಳಿ ಇದ್ದಲ್ಲಿ ಇದನ್ನು ಒಂದು 7ರಿಂದ 8 ಗಂಟೆನಾದರೂ ಸೆಟ್ ಆಗಲಿಕ್ಕೆ ಮುಚ್ಚಿಡಬೇಕಾಗುತ್ತೆ. ನಾನು ಮೊದಲನೇ ದಿನ ಒಂದು ರಾತ್ರಿ 7-8 ಗಂಟೆ ಇಷ್ಟೊತ್ತಿಗೆ ಇದನ್ನು ಹೀಗೆ ಮುಚ್ಚಿಟ್ಟಿದ್ದೆ. ಅದರ ನಂತರ ಇದು ಮರುದಿನ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಈಗ ನಾನು ಇದಕ್ಕೆ ಒಂದು ಪಾತ್ರೆಗೆ ಮೇಲಿನಿಂದ ಮಾವಿನ ಹಣ್ಣಿನ ಪೀಸ್ಗಳನ್ನು ಹಾಕಿ ಇಡ್ತಾ ಇದ್ದೀನಿ. ಇನ್ನೊಂದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಿ ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನೀವು ಇದನ್ನು ಹೀಗೆ ಬೇಕಿದ್ದರೂ ಸವಿಬಹುದು, ಅಥವಾ ಫ್ರಿಜ್ಜಲ್ಲಿ ಒಂದು 3-4 ಗಂಟೆ ಇಟ್ಕೊಂಡು ಅದರ ನಂತರ ಇದನ್ನು ಸರ್ವ್ ಮಾಡಬಹುದು. ಇದು ನಾನು ಒಂದು 4ರಿಂದ 5 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದರ ನಂತರ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ನಮ್ಮ ಮ್ಯಾಂಗೋ ಮಿಸ್ಟಿ ದೋಯಿ ಅಥವಾ ನಮ್ಮ ಮ್ಯಾಂಗೋ ಶ್ರೀಖಂಡ್ ರೆಡಿಯಾಗಿದೆ. ಥ್ಯಾಂಕ್ ಯು.